ಕಿವಿಲೆಲ್ಲ ಗಾಳಿ ಬರ್ತಾಯಿದೆ, ಕುಡಿದ್ಬಿಡೋಣ ಅನ್ನಿಸ್ತೈತೆ. ಬಾಯೆಲ್ಲ ಬೌನ್ಸ್ ಆಗ್ತೈತೆ. ಟ್ರೈ ಮಾಡಿಬಿಟ್ರೆ ಸೀದಾ ಸ್ವರ್ಗಕ್ಕೆ. ಹಾಯ್ ಗೈಸ್, ಫೈನಲಿ ನಾನು ಕೂಡ ಝೋಲೋ ಚಿಪ್ ಚಾಲೆಂಜ್ ತೊಗೊಂಡಿದ್ದೀನಿ. ನಾನು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ರೆ ಎಷ್ಟೋ ಜನ ಯೂಟ್ಯೂಬರ್ಸು ಈ ಚಾಲೆಂಜ್ ಆಲ್ರೆಡಿ ಮಾಡಿದ್ದಾರೆ. ನಾನು ಸಖತ್ ಲೇಟು, ಯಾಕಂದ್ರೆ ನಾನು ಇವಾಗ ಥರ ಯೂಟ್ಯೂಬಿಗೆ ಬಂದಿರೋದು, ಫೇಸ್ನ ತೋರಿಸ್ತಾ ಇರೋದು. ಸೊ ನಾನು ಕೂಡ ಎಷ್ಟೋ ಜನ ಯೂಟ್ಯೂಬರ್ಸು ಮಾಡೋದು ನೋಡಿದ್ದೀನಿ. ಸಖತ್ ಸ್ಪೈಸಿ ಇದೆ ಹಾಗೆ ಹೀಗೆ ಅಂತೆಲ್ಲ ಸಖತ್ತಾಗಿ ಹೇಳಿದ್ದಾರೆ. ಸೊ ಪ್ಯಾಕೆಟ್ ನೋಡ್ಬೋದು, ಜಸ್ಟ್ ಇಷ್ಟೇ ಇರೋದು, ಫ್ರಂಟಲ್ಲಿಗೆ ಬ್ಯಾಕಲ್ಲಿ ಸ್ಪೈಸಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಎಷ್ಟು ಸ್ಪೈಸಿ ಇದೆ ಅಂತ ಇವತ್ತು ಟ್ರೈ ಮಾಡೋಕ್ಕೋಸ್ಕರ ನಾನು ತರಿಸೇ ಬಿಟ್ಟಿದ್ದೀನಿ. ಲಾಸ್ಟು ಚಿಪ್ಸ್ ಚಾಲೆಂಜ್ ಅಂತ ಇದೆ, ಈ ಕಡೆ ಡೂ ಯು ಡೇರ್ ಅಂತ ಇದೆ. ಸೊ ಇವತ್ತು RCB ಮ್ಯಾಚ್ ಇದೆ, ನಾವು ಡೇರ್ನ ತಗೊಳ್ಳೋಣ. ಅದು ಎಷ್ಟು ಸ್ಪೈಸಿ ಇದೆ ಅಂತ ಇವತ್ತು ಈ ವಿಡಿಯೋದಲ್ಲಿ ನೋಡೇ ಬಿಡೋಣ. ಸೊ ಇದಾದಮೇಲೆ ನಾನು ಯಾವಾಗ ವಿಡಿಯೋ ಸ್ಟಾರ್ಟ್ ಅಂತ ಹೇಳ್ತೀನೋ ಅಲ್ಲಿಂದ ಫುಲ್ಲು ಅನ್ಕಟ್ ಇರುತ್ತೆ ವಿಡಿಯೋ. ಅನ್ಬಾಕ್ಸ್ ಆದಾಗಿಂದ ನಾನು ತಿಂದಮೇಲಿಂದ ಫುಲ್ ಎಂಡ್ ಆಗೋವರೆಗೂ ಅನ್ಕಟ್ ಇರುತ್ತೆ ವಿಡಿಯೋ. ಅದು ಎಷ್ಟು ನಿಮಿಷ ಬರುತ್ತೆ ಅಂತ ದೇವಡ ನನಗೂ ಗೊತ್ತಿಲ್ಲ. ಆಲ್ಮೋಸ್ಟ್ 5 ಮಿನಿಟ್ಸ್ ನಾನು ನೀರು ಏನು ಕುಡಿಬಾರ್ದು ಅಂದ್ಕೊಂಡಿದ್ದೀನಿ. ಜಸ್ಟು ವಾಟರ್ ಬಾಟ್ಲ್ ಒಂದೇ ತರ್ಕೊಂಡಿರೋದು, ಬಟ್ ಇನ್ನೇನು ತಗೊಬಂದಿಲ್ಲ. ನೋಡೋಣ ಎಷ್ಟು ನಿಮಿಷ ನಾನು ಏನು ಕುಡಿದ್ರೆ ಏನು ತಿಂದರೆ ಇರ್ತೀನಿ ಅಂತ. ಸೊ ಹಾಗೆ ಸ್ಟಾರ್ಟಿಂಗ್ 1 ರಿಂದ 2 ನಿಮಿಷ ಏನು ಎಕ್ಸ್ಪ್ರೆಷನ್ ಕೊಡೋಲ್ಲ, ಹಂಗೆ ತಡ್ಕೊಂಡಿರ್ತೀನಿ ಏನಾಗ್ಬೋದು ಅಂತ. ಆಮೇಲೆ ಬೇಕಾದ್ರೆ ಎಕ್ಸ್ಪ್ರೆಷನ್ ಕೊಡ್ತೀನಿ. ಸೊ ಯಾಕೆ ತಡ ಮಾಡೋದು, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫೈನಲಿ ಅನ್ಬಾಕ್ಸ್ನ ಮಾಡಿಬಿಡೋಣ. ಜಸ್ಟ್ ಏನೂ ಸಿಗಲ್ಲ, ಜಸ್ಟ್ ಇಲ್ಲೊಂದು ಟೇಪ್ ಹಾಕಿದ್ದಾರೆ. ನೋಡ್ಬೋದು, ಒಂದು ಚಿಪ್ಸ್ ಪ್ಯಾಕೆಟ್ ಕೊಟ್ಟಿದ್ದಾರೆ, ಖಾಲಿ ಬಾಕ್ಸು. ಇದರಲ್ಲಿ ಕೂಡ ಖಾಲಿ ಬಾಕ್ಸ್, ಏನೂ ಇಲ್ಲ. ಇದು ಜಸ್ಟ್ ಏನು ಬರೆದಿದ್ದಾರೆ, ಎನಿ ಲಾಸ್ಟ್ ವರ್ಡ್ಸ್ ಅಂತ ಇದೆ ಅಷ್ಟೇ. ನೋಡೋಣ ಮಾತು ಬರುತ್ತಾ ಬಾತು ನಿಂತೋಗುತ್ತಾ ಅಂತ. ಕ್ಯಾನ್ ಯು ಹ್ಯಾಂಡಲ್ ದಿಸ್ ಡೆಡ್ಲಿ ಚಿಪ್ಸ್, ಕ್ಯಾನ್ ಯು ಹ್ಯಾಂಡಲ್ ದಿಸ್ ಡೆಡ್ಲಿ ಚಿಪ್ಸ್ ಅಂತೆ. ಸೊ 17 ವರ್ಷದಿಂದ RCB ಮ್ಯಾಚ್ ನಾನು ನೋಡ್ಕೊಂಡೇ ಬರ್ತಾಯಿದ್ದೆ, ಅದನ್ನೇ ಹ್ಯಾಂಡಲ್ ಮಾಡಿದ್ದೀರಿ. ಸೊ ಈ ಚಿಪ್ಸ್ನ ಹ್ಯಾಂಡಲ್ ಮಾಡೋಲ್ಲ ನಾವು. ಸೊ ಬನ್ನಿ ಅನ್ಬಾಕ್ಸ್ ಮಾಡಿ ತಿನ್ಬಿಡೋಲ್ಲ ಇವತ್ತು ಎಷ್ಟು ಖಾರ ಇದೆ ಅಂತ. ಓಪನ್ ಮಾಡ್ತಾ ಇದ್ದೀರಿ. ಎಷ್ಟು ಖಾರ ಇರ್ಬೋದು ಅಂತ. ಇದು ಎಲ್ಲ ಯೂಟ್ಯೂಬಲ್ಲಿ ನೋಡಿದ್ರೆ ಬಾಯಲ್ಲಿ ನೀರು ಬರೋದು. ನಾನು ಒಂದ್ಸರಿ ಟ್ರೈ ಮಾಡಬೇಕು ಅಂತ. ಸೊ ಚಾಲೆಂಜ್ನ ಇವತ್ತು ಅರ್ಧ ಪೀಸ್ ಇದೆ, ಇಷ್ಟು ಪೀಸ್ ಇದೆ. 1 ಬೈ 1 ಪೀಸ್ನ ಬಾಯಿಗೆ ಇಟ್ಕೊಬಿಟ್ಟು ಎಕ್ಸ್ಪ್ರೆಷನ್ನು ಟ್ರೈ ಮಾಡ್ತೀನಿ ಕಂಟ್ರೋಲ್ ಮಾಡೋಕ್ಕೆ, ಅಟ್ಲೀಸ್ಟ್ 1 ನಿಮಿಷ ಆದರೂ. ಸೊ ಟೈಮರ್ನ ಸ್ಟಾರ್ಟ್ ಮಾಡಿಬಿಡ್ತೀನಿ ಎಷ್ಟು ನಿಮಿಷ ಇರ್ತೀನಿ ಅಂತ. ಸೊ ಆಲ್ರೆಡಿ ಘಾಟು ಮಕ್ ಕುಡಿತೈತೆ ಆಲ್ರೆಡಿ, ಅದು ಸಖತ್ ಘಾಟಿದೆ, ಫೀಲ್ ಆಗ್ತೈತೆ ಘಾಟಿರೋದು. ಆಲ್ರೆಡಿ ಸೆಕೆ, ಬೇಸಿಗೆ ಬೇರೆ, ಹೆವಿ ಸೆಕೆ, ಅದರಲ್ಲಿ ಇದು ಬೇರೆ. ನನ್ನ ಜೀವ ಉಳಿಸುತ್ತಾ ಗೊತ್ತಿಲ್ಲ. ಸೊ ಟೈಮರ್ನ ಸ್ಟಾರ್ಟ್ ಮಾಡಿದ್ದೀರಿ. ಸೊ ಚಿಪ್ಸ್ನ ಕೂಡ ಎಕ್ಸ್ಪ್ರೆಷನ್ನ ಏನೂ ಕೊಡೋಲ್ಲ, ಅಟ್ಲೀಸ್ಟ್ 1 ನಿಮಿಷ. ನೋಡ್ಬೋದು ಫೈನಲಾಗಿ ಬಾಯಲ್ಲಿರೋದೆಲ್ಲ ಹೋಗಿದೆ. ಖಾರ ಏನಷ್ಟು ಫೀಲ್ ಆಗ್ತಿಲ್ಲ. ಸೊ ಈ ಕಡೆ ಇಲ್ಲಿ ಟಚ್ ಆಗಿಬಿಡ್ತು, ಇಲ್ಲಿ ಸ್ವಲ್ಪ ಉರಿತೈತೆ ಅಷ್ಟೇ. ಅದನ್ನು ಬಿಟ್ಟು ಇನ್ನೇನು ಅಷ್ಟು ಖಾರ ಅನ್ನಿಸ್ತಿಲ್ಲ. ಸೊ ನೋಡ್ಬೇಕು ಇನ್ನು ಮುಂದೆ ಹೆಂಗೆ ಖಾರ ಬರುತ್ತೆ ಅಂತ. ಆಲ್ರೆಡಿ ಫೇಸ್ ಮೇಲೆಲ್ಲಿ ನೋಡ್ಬೋದು ಎಷ್ಟು ಸೆಕೆ ನೀರು ಬಂದ್ಬಿಟ್ಟಿದೆ ಅಂತ. ನಾನು ಏನಾದರೂ ಮಕ ಏನಾದರೂ ಮುಚ್ಕೊಂಡ್ಬಿಟ್ರೆ ಇದರಲ್ಲಿ ನನ್ನ ಕತೆ ಇವತ್ತು ಮುಗ್ದೋಯ್ತು ನನಗೊತ್ತು. ಸೊ RCB ಕಡೆ ಬರೋದಾದರೆ, ನೀವು ಯಾವಾಗಿಂದ RCB ಮ್ಯಾಚ್ ನೋಡ್ತಾ ಇದ್ದೀರಂತ. ಸೊ ನಾನು ನೆನಪಿರೋ ಹಾಗೆ ನಾನು ಸ್ಟಾರ್ಟಿಂಗಿಂದ IPL ಬಗ್ಗೆ ಅಷ್ಟು, ಕ್ರಿಕೆಟ್ ಬಗ್ಗೆ ನಂಗೆ ಅಷ್ಟು ಹುಚ್ಚಿರಲಿಲ್ಲ. ನನ್ನ ಫ್ರೆಂಡ್ ಇದ್ದ, ಚಿಕ್ಕ ವಯಸ್ಸಿಂದ ನೋಡ್ತಿದ್ದೆ, ಸ್ಕೂಲಿಂದ ನೋಡ್ತಿದ್ದೆ ಸ್ಟಾರ್ಟಿಂಗಿಂದ.
ಬಟ್ ನನಗಷ್ಟು ಇಂಟ್ರೆಸ್ಟ್ ಇಲ್ಲ, ಮ್ಯಾಚ್ಗಳ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಮೇ ಬಿ ನನಗೆ 2015 ಆದಮೇಲಿಂದ ನಾನು IPL ಸ್ಟಾರ್ಟ್ ಮಾಡಿದ್ದು ಅನ್ಕೊತೀನಿ ನೋಡೋದು. 2016 ಆದಮೇಲೆ ಫುಲ್ಲು ಎಂಟೈರ್ ಸೀಸನ್ನ ನೋಡಿದ್ದೀನಿ. ಎಂಟೈರ್ ಸೀಸನ್ನ ನೋಡಿ 2016 ಮ್ಯಾಚ್ನ AB de Villiers ಹೊಡೆದಿರೋ ಲಾಸ್ಟು ಗುಜರಾತ್ ಮೇಲೆ ಹೊಡೆದಿದ್ದು ಮ್ಯಾಚು, ಮತ್ತು ಫೈನಲಲ್ಲಿ ಸೋತಾಗಿದ್ದು 12 ರನ್ನಿಂದ ಏನೋ. ಸೊ ಎಲ್ಲ ನೆನಪಿದೆ. ಸೊ ಏನು ಮಾಡೋಕ್ಕಾಗಲ್ಲ. 143 ಇತ್ತು ಖಾರ. ಬಾಬಾ ಜಿಂಗ ಲಕ್ಕ 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 ಅನಿಸ್ತಾ ಇದೆ. ಕಣ್ಣಲ್ಲಿ ನೀರೆಲ್ಲ ಬಂದ್ಬಿಟ್ಟಿದ್ದಂಗೆ. 2 ನಿಮಿಷ ಆಯಿತು. ಕಿವಿಲೆಲ್ಲ ಗಾಳಿ ಬರ್ತಾ ಇದೆ, ಹೊಗೆ ಹೊಗೆ. ನೀರು ಕುಡಿದ್ಬಿಡ ಅನ್ನಿಸ್ತೈತೆ. ನಿಜ ಆಗ್ತಾ ಇಲ್ಲ ಸರ್. ಬಾಬಾ ನಾಲ್ಗೇನೋ ಟಚ್ ಆಗೋಯ್ತು ಅಂದ್ರೆ ಹೆವಿ ಖಾರ. ಮೂರು ನಿಮಿಷ ಆಯಿತು. ಅಯ್ಯಯ್ಯಯ್ಯಯ್ಯಯ್ಯೋ. ಅಬ್ಬಾ ಬಾಯೆಲ್ಲ ಒಂಥರ ಬೌನ್ಸ್ ಆಗ್ತೈತೆ. ಫೀಲ್ ಮಾಡಿದವ್ರಿಗೆ ಗೊತ್ತಾಗ್ತೈತೆ. ಒಂಥರ ಈ ಜೋರಾಗೇನೋ ಬಿದ್ದಾಗ ಹೊಡೆದ ಮುಖ ಎಲ್ಲ ಜುಮ್ ಅಂತ ವೈಬ್ರೇಷನ್ ಆಗ್ತದಲ್ಲ, ಹಂಗಾಗ್ತದೆ ಮುಖ ಎಲ್ಲ. ನಾಲ್ಕು ನಿಮಿಷ ಆಯಿತು. ಅಯ್ಯೋ ಸಖತ್ ಬಾಡಿ ಎಲ್ಲ ಬೌನ್ಸ್ ಆಗ್ತೈತೆ. ಫೇಸು ಒಂಥರ ಈ ಗೂಸ್ ಬಂಪ್ಸ್ ಬಂದಾಗ ಒಂಥರ ಫೀಲ್ ಬರುತ್ತಲ್ಲ, ಹಂಗೆ ಬರ್ತೈತೆ. ಎಲ್ಲ ಒಂಥರ ಜುಮ್ತ ವೈಬ್ರೇಟ್ ಆಗ್ತಾಯಿದೆ. ನಿಜ, ಯಾರು ಟ್ರೈ ಮಾಡೋಕ್ಕಂತೂ ಹೋಗ್ಬೇಡ್ರಿ. ಚಿಕ್ಕ ಮಕ್ಕಳಂತೂ ಮೊದಲೇ ಮಾಡೋಕ್ಕೆ ಹೋಗ್ಬೇಡಿ. ಲೇಡೀಸ್ಗೆಲ್ಲಂತೂ ಆಗೋದಿಲ್ಲ. ಅವ್ರೇನು ಫುಲ್ ಸ್ಟ್ರಾಂಗ್ ಆಗಿತ್ತು ಅಂದರೆ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಅಯ್ಯೋ 5 ನಿಮಿಷ ಆಯಿತು. ಸತ್ಗಿತ್ತು ತೋರ್ತಾರೆ. ಯಾರಾದರೂ ಹಾರ್ಟ್ ಪೇಷಂಟು ಇಲ್ಲ ಗ್ಯಾಸ್ಟ್ರಿಕ್ ಇರೋ ಪೇಷಂಟ್ ಯಾರು ಟ್ರೈ ಮಾಡಿಬಿಟ್ರೆ ಸೀದಾ ಸ್ವರ್ಗಕ್ಕೆ. ಅಯ್ಯಪ್ಪ. ಒಂದು ಲೆವೆಲಾಗಿ ಕಂಟ್ರೋಲ್ ಆಯಿತು. ಬಟ್ ಆದರೂ ಫೇಸಲ್ಲಿ ಒಂಥರ ವೈಬ್ರೇಷನ್ ಆಗ್ತಾಯಿತ್ತು. ಅದು ಇಲ್ಲಿ ಇಷ್ಟಿಂದ ವೈಬ್ರೇಷನ್. ಬಟ್ ಮಾತಾಡಿದ್ರೆ ಖಾರ ಜಾಸ್ತಿ ಆಗ್ತಾಯಿದೆ. ಕಣ್ಬಿಡೋಕ್ಕೂ ಆಗ್ತಿಲ್ಲ, ಅಷ್ಟು ಘಾಟೆತ್ತಾಗ್ತೈತೆ. ಇನ್ನು 2 ನಿಮಿಷ ಆಫ್ ಮಾಡ್ತೀನಿ ಸಾಕು. ಜಾಸ್ತಿ ಲೆಂತ್ ಹೋಗ್ತಿದೆ ವಿಡಿಯೋ, ಮೇಲೆ ಏನೂ ಬರೋಲ್ಲ. ಸೊ ಇಲ್ಲೇ ಕನ್ಕ್ಲೂಷನ್ ಕೊಟ್ಬಿಡ್ತೀನಿ ಹೆಂಗಿರುತ್ತೆ. ಸೊ ಟೇಸ್ಟು ಓಪನ್ ಮಾಡಿದಾಗ ಒಳ್ಳೆ ಘಾಟ್ ಹೊಡಿತು, ಮಕ್ಕಂತ ಒಳ್ಳೆ ಖಾರ ಇರೋ ಘಾಟ್ ಹೊಡಿತು. ಹೆವಿ ಖಾರ ಇತ್ತು. ಆವಾಗಲೇ ಅನ್ನಿಸ್ತು ಎಲ್ಲ ನೆವೆ ಆಗ್ತಾಯಿದೆ ಖಾರಕ್ಕೆ. ಅಯ್ಯಯ್ಯೋ ಬಾಬಾ
ಹೆಂಗೈತೆ ನಮ್ಮ ಪರಿಸ್ಥಿತಿ, ಅಪರೂಪದ ಮುಳ್ಳಂದಿ ಆದಂಗೆ ಆಗ್ಬಿಟ್ಟೈತೆಪ್ಪ. CB ಮ್ಯಾಚು ನೋಡಬೇಕು. 7 ಗಂಟೆ 14 ನಿಮಿಷ ಆಯಿತು, ಟಾಸ್ ಆಗಿರುತ್ತೆ. ಸೊ ವಿಡಿಯೋನ ಎಂಡ್ ಮಾಡ್ಬಿಟ್ಟು ಹೋಗಿ ಮ್ಯಾಚ್ನ ಸ್ಟಾರ್ಟ್ ಮಾಡ್ಕೊಂಡು ನೋಡ್ಕೋಬೇಕು. ಸೊ ಡೈಲಿ ಒಂದೊಂದು ವಿಡಿಯೋ 90 ಡೇಸು 90 ವೀಡಿಯೋಸ್ ಆಗಬೇಕು ಅಂತ ನಾನೇ ಚಾಲೆಂಜ್ ತೊಗೊಂಡ್ಬಿಟ್ಟಿದ್ದೀನಿ. ಸೊ ಫಸ್ಟ್ ಚಾಲೆಂಜ್ ಇದೆ, ಝೋಲೋ ಚಿಪ್ ಟ್ರೈ ಮಾಡೋದು. ಅಬ್ಬಾ ಸಖತ್ತು, ಟ್ರೈ ಮಾಡೋಕ್ಕೋಗ್ಬಿಡ್ರಿ ಯಾರು, ಆಗಲ್ಲ ನಿಮ್ಮ ಕೈಲಿ ಆಗಲ್ಲ. ಈ ಉತ್ತರ ಕರ್ನಾಟಕದವ್ರು ಬೇಕಾದ್ರೆ ಟ್ರೈ ಮಾಡ್ಕೊಡ್ಬೋದು, ನಮ್ಮ ಕಡೆ ಆಗಲ್ಲ, ನಿಜ ಆಗಲ್ಲ. ಹೆವಿ ಖಾರ, ಸಖತ್ ಖಾರ. ಸ್ಟಾರ್ಟಿಂಗಲ್ಲೂ ಹತ್ರ ತಿಂದಾಗ ಏನಷ್ಟು ಖಾರ ಅನಿಸಿಲ್ಲ, ಬಟ್ 1.5-2 ನಿಮಿಷ ಆದಮೇಲೆ ಆ ಖಾರ ಬೆಂಕಿ ಕೆಂಡ ಬಾಯಲ್ಲಿ ಇಟ್ಕೊಂಡಂಗೆ ಅನಿಸ್ತಿದೆ. ಇವಾಗೂ ಕೆಂಡ ಬಾಯಲ್ಲಿ ಇಟ್ಟರು ಹಾಗೆ ಅನಿಸ್ತೈತೆ. ಸಖತ್ ಅಂದರೆ ಸಖತ್ ಖಾರ ಇದೆ, ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ. ನೀವು ಟ್ರೈ ಮಾಡಿದ್ರೆ ಗ್ಯಾಸ್ಟ್ರಿಕ್ ಇರೋವಂತೂ ಫಸ್ಟ್ ಆಫ್ ಆಲ್ ತಿನ್ನೋಕ್ಕೆ ಹೋಗ್ಬೇಡ್ರಿ, ನಿಮ್ಮ ಕೈಲಂತೂ ಆಗೋದೇ ಇಲ್ಲ. ಅಲ್ಲೇ ಹಾರ್ಟ್ ಅಟ್ಯಾಕ್ ಆದರೂ ಆಗ್ಬೋದು, ಇಲ್ಲ ಗ್ಯಾಸ್ಟ್ರಿಕ್ ಜಾಸ್ತಿ ಆದರೂ ಆಗ್ಬೋದು. ಬಾಬಾ 7.5 ನಿಮಿಷ ಆಯಿತು, ಸಖತ್ ಖಾರ. ಇನ್ನೂ ಫೇಸಲ್ಲಿ ವೈಬ್ರೇಷನ್ ಆಗ್ತಾನೆ ಐತೆ. ಸೊ 8 ನಿಮಿಷಕ್ಕೆ ವಿಡಿಯೋನ ಸ್ಟಾಪ್ ಮಾಡ್ತೀನಿ. ಸೊ 10 ನಿಮಿಷ ಆಗ್ಬೋದು ಟೋಟಲ್ ಆಗೆಲ್ಲ, 7-8 ನಿಮಿಷ. ಸೊ ಯಾರೂ ಟ್ರೈ ಮಾಡೋಕೆ ಹೋಗ್ಬೇಡ್ರಿ. ಸೊ ಅದೇ ಫ್ಲೇವರ್ ಹೆಂಗಿತ್ತು ಅಂದರೆ ಡಾಮಿನಸ್ದು ಆ ಸೀಸನ್ ಬರ್ತಾ ಇರ್ತಲ್ಲ ಆ ಥರ ಫ್ಲೇವರ್ ಬರ್ತಾಯಿದೆ. ಡಾಮಿನಸ್ದು ಪಿಜ್ಜಾದ ಥರ ಸ್ವಲ್ಪ ಸೀಸನ್ ಥರ ಆ ಥರ ಸ್ಮೆಲ್ ಟೇಸ್ಟ್ ಇದೆ. ಇನ್ನು ನಾರ್ಮಲ್ ಉಪ್ಪು ಖಾರ ಎಲ್ಲ ಐತೆ. ಖಾರ ತಿಕ್ಕಾಡಿಸೋ ಅಷ್ಟೈತೆ, ಹೇಳ್ಕೊಳಕ್ಕಾಗಲ್ಲ. ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಖಾರ ಐತೆ ಅಂತ. ಬಾಬಾ 8 ನಿಮಿಷ ಆಗೋಯ್ತು. ಬಟ್ ಇವಾಗ ಕಂಪೇರ್ ಮಾಡಿದ್ರೆ ಸ್ಟಾರ್ಟಿಂಗಲ್ಲಿರೋದಕ್ಕೆ ಇವಾಗ ಖಾರಕ್ಕೂ ಕಂಟ್ರೋಲ್ ಆಗಿದೆ. ಸೊ ವಿಡಿಯೋನ ಈ ನೀರನ್ನ ಕುಡಿದ್ಬಿಟ್ಟು ಸ್ಟಾಪ್ ಮಾಡ್ತೀನಿ. 8.5 ನಿಮಿಷ ಆಗಿದೆ, ಸಾಕು ಅಂದ್ಕೊತೀನಿ. ಸೊ ಆಗ್ತಾಯಿಲ್ಲ. ಅಬ್ಬಾ ಇವಾಗ ನೆಮ್ಮದಿ ಸಿಕ್ತು. ಆಮೇಲೆ ನೋಡಬೇಕು ಏನಾದರೂ ಆಗುತ್ತಾ ಅಂತ. ಬಟ್ ಇವಾಗ ನೀರು ಕುಡಿದ್ಮೇಲೆ ಫೈನ್ ಆಗಿದೆ, ಏನು ಅನ್ನಿಸ್ತಾ ಇಲ್ಲ. ಖಾರ ಸ್ವಲ್ಪ ಕಡಿಮೆ ಆಗಿದೆ ಆದರೂ ಬಟ್ ಖಾರ ಇದೆ. ಈ ಉತ್ತರ ಕರ್ನಾಟಕದವ್ರಿಗೆಲ್ಲ ಇದು ಖಾರನೇ ಅಲ್ಲ ಅನಿಸುತ್ತೆ. ಬಟ್ ಆಲ್ಮೋಸ್ಟ್ ನಾವು ಇಷ್ಟೇ ಖಾರ ತಿಂತಾರೆ, ಬಟ್ ಇದು ಸ್ವಲ್ಪ ಜಾಸ್ತಿನೇ ಇದೆ. ಇದು ಹೆವಿ ಖಾರ ಐತೆ, ಸಖತ್ ಖಾರ ಐತೆ. ಟ್ರೈ ಮಾಡೋಕೆ ಹೋಗ್ಬೇಡ್ರಿ, ಟ್ರೈ ಮಾಡಿದ್ರೆ ಅಷ್ಟೇ. ನಿಮ್ಮ ಫ್ರೆಂಡ್ಸು ಫ್ರ್ಯಾಂಕಿಕ್ ಅಂತ ಹೋಗ್ಬಿಟ್ರೆ ಪ್ರ್ಯಾಂಕ್ ಮಾಡೋಕ್ಕೆ, ಅವ್ನಿಗೆ ಕೆಳಗೆ ಬಿದ್ದು ಒದ್ಲಾಡಿ ರೋಡು ಯಾವುದೂ ನೋಡಲ್ಲ, ಮನೆ ಮಠ ಮೋರಿಗಿರಿ ಎಲ್ಲ ಕಡೆ ಒದ್ದಾಡ್ಬಿಡ್ತಾರೆ ನೀರಿಗೋಸ್ಕರ. ಅಷ್ಟು 1 ನಿಮಿಷ ಸ್ಟಾರ್ಟಿಂಗ್ 1 ನಿಮಿಷ ನಿಮ್ಮ ಖಾರ ಅನ್ಸಲ್ಲ ತಿಂದಮೇಲೆ, ಆಮೇಲೆ ಸ್ಟಾರ್ಟ್ ಆಗುತ್ತೆ ಮಾರಿ ಹಬ್ಬ ನಿಮ್ಗೆ ಇರೋದು. ಸೊ ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ರೆ ಪ್ಲೀಸ್ ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ಯಾವ ಚಾಲೆಂಜ್ ಮಾಡಬೇಕು ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.